ಎಲ್ರಿಗೂ ನಮಸ್ಕಾರ. ಕೆಲವು ಪೋಸ್ಟ್ ಕಾಲ್ಫಾರ್ಮ್ ಆಗ್ತಾ ಇದೆ, ಲಕ್ಷಾಂತರ ಜನ ಬರಿತಾ ಇದ್ದಾರೆ ಅಂತೇಳಿ ಭಯ ಪಟ್ಟಿದ್ದೀರಾ? ಹಾಗಾದ್ರೆ ನಿಮ್ ಭಯ ಹೋಗ್ಸಕ್ಕಂತಾನೆ ಈ ಒಂದು ವಿಡಿಯೋ. ಜಸ್ಟ್ ಇಷ್ಟನ್ನ ಫಾಲೋ ಮಾಡಿ. ನೋಡಿ, ಮುಂಚೆ ಎಲ್ಲ ಕ್ವಶನ್ ಪೇಪರ್ ಈಸಿ ಇರ್ತಿತ್ತು, ಇವಾಗ ಟಫ್ ಆಗ್ತಾ ಇದೆ. ಅಂದ್ರೆ ನಿಮ್ಗೆ ಈಸಿಯಾಗಿ ಸೋರ್ಸಸ್ ಎಷ್ಟು ಸಿಗೋದಿಕ್ ಸ್ಟಾರ್ಟ್ ಆಗುತ್ತೋ ಅಷ್ಟೇನಾಗ್ತಾ ಇರುತ್ತೆ, ಪೇಪರ್ ಟಫ್ ಆಗ್ತಾ ಇರತ್ತೆ. 10 ವರ್ಷದ ಹಿಂದೆ ಅಂತ ಹೋದ್ರೆ ಅಷ್ಟೊಂದು ಸೋರ್ಸಸ್ ಟೆಲಿಗ್ರಾಮ್ ಯೂಟ್ಯೂಬ್ ಅಲ್ಲಿ ಇರ್ಲಿಲ್ಲ. ಇವಾಗೆಲ್ಲ ನಿಮ್ಗೆ ಟೆಲಿಗ್ರಾಮ್ ಯೂಟ್ಯೂಬ್ ಅಲ್ಲಿ ಬೇಜಾನ್ ಸೋರ್ಸಸ್ ಸಿಗುತ್ತೆ. ಸೊ ಹಾಗಾಗಿ ಪೇಪರ್ ಟಫ್ ಬರ್ತಿರುತ್ತೆ. ಒಂದು ಟಫ್ ತೆಗೆಯೋದು ಒಳ್ಳೇದೇನೆ, ಯಾಕಂತ ಹೇಳಿದ್ರೆ ಈಸಿ ತೆಗೆದ್ರೆ ಫ್ರೆಶರ್ಸ್ನು ಪಾಸ್ ಆಗ್ಬಿಡ್ತಾರೆ. ಟಫ್ ತೆಗೆದಾಗ ನಿಮ್ಗೊಂದು 1 ವರ್ಷ 2 ವರ್ಷದಿಂದ ಹೋಗ್ತಿರೋ ವ್ಯಾಲ್ಯೂ ಸಿಗುತ್ತೆ. ಇನ್ನೊಂದು, ಅಪ್ಲೈ ಮಾಡಿರೋರು ಎಲ್ಲಾರು ತುಂಬಾ ಜನ ಬ್ಯುಸಿ ಇರೋದು ಇವಾಗ ಒಂದು ಇನ್ಸ್ಟಾಗ್ರಾಮ್ಸ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ತಮ್ಮ ಒಂದು ರಾಜಕೀಯ ನಾಯಕರನ್ನ ಹೊಗಳೋದ್ರಲ್ಲಿ, ಸೊ ಒಬ್ರನ್ನ ಪರ ವಹಿಸ್ಕೊಂಡು ಜಗಳ ಅಂತಿಂತದ್ರಲ್ಲಿ ಇದರಲ್ಲೇ ಬ್ಯುಸಿ ಇದಾರೆ ಹೊರತು ಅಪ್ಲೈ ಮಾಡಿರೋರೆಲ್ಲ ನಿಮ್ಗೆ ಕರೆಕ್ಟ್ ಕಡಕ ಕೂತ್ಕೊಂಡು ಓದ್ತಿದಾರೆ ಅಂತಾನೆ ಹೇಳಕ್ ಬರಲ್ಲ. ಹೌದಾಯ್ತಾ? ಸೊ ಯಾಕಂತ ಹೇಳಿದ್ರೆ ಇವಾಗೆಲ್ಲ ಮೀಡಿಯಾ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರೋರೆ ಜಾಸ್ತಿ. ಸೊ ಹಾಗಾಗಿ ಅಪ್ಲೈ ಮಾಡಿರೋರು ಎಲ್ಲಾರು ನಿಮಗೆ ಕಾಂಪಿಟೇಟರ್ಸ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇನ್ನೊಂದು ಏನ್ ಭಯ ಇರುತ್ತೆ ಅಂತ ಕೇಳಿದ್ರೆ ರಿಸರ್ವೇಶನ್ ಭಯ ಇರುತ್ತೆ. ಅವ್ರಿಗೆ ಅಷ್ಟೊಂದಿದೆ, ನಮ್ಗಿಲ್ಲ, ನಮಗೆ ರಿಸರ್ವೇಶನ್ ಕಡಿಮೆ ಇದೆಯಲ್ಲ, ಕಲ್ಯಾಣ ಕರ್ನಾಟಕ ಜಾಸ್ತಿ ಇದೆ, ನಮ್ಗಿಲ್ವಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾರೇ ಒಂದು ಸಮುದಾಯಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಒಂದು ಅರ್ಥಕ್ಕೆ ಕೊಟ್ಟಿರ್ತಾರೆ, ಸುಮ್ನೆ ಯಾರು ಕೊಟ್ಟಿರೋದಿಲ್ಲ. ನಾನು ಧಾರವಾಡದಾಗ ಅಬ್ಸರ್ವ್ ಮಾಡಿದ್ದೇನೆ, ಎಷ್ಟೋ ಜನ ಪಾಪ ನಾರ್ತ್ ಸೈಡ್ ಇಂದ, ಕರ್ನಾಟಕ ನಾರ್ತ್ ಬಿಜಾಪುರ ಆಯ್ತು, ಕೆಲವೊಂದು ಡಿಸ್ಟ್ರಿಕ್ಸ್ ಆಯ್ತು, 3 ಹೊತ್ತು ಊಟ ಮಾಡಿದ್ರೆ ಎಲ್ಲಿ ದುಡ್ಡು ಜಾಸ್ತಿ ಖರ್ಚಾಗತ್ತೆ ಅಂತೇಳಿ 2 ಹೊತ್ತು ಊಟ ಮಾಡ್ಕೊಂಡು ದಿನ ಸಾಕ್ತಾ ಇರ್ತಕ್ಕಂಥವ್ರು ಇದಾರೆ, ಮುಂದೂಡ್ತಾ ಇರ್ತಕ್ಕಂಥವ್ರು ಧಾರವಾಡದವರು. ಅಂದ್ರೆ ಅಷ್ಟು ಏನಾಗಿದೆ, ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡಿರ್ತಾರೆ, ಸೊ ಈ ಒಂದು ಸ್ವಲ್ಪ ರಿಸರ್ವೇಶನ್ಸ್ ಈ ತರ ಇರುತ್ತೆ, ಅದನ್ನ ನೀವು ಬ್ಲೇಮ್ ಆಗಿ ತಗೊಳಕ್ ಹೋಗ್ಬೇಡಿ. ಸೊ ಇದೆ ಇಲ್ಲ ಆತರ ತಲೆಲಿ ಇಟ್ಕೊಂಡು ಓದಕ್ ಹೋಗ್ಬೇಡಿ. ಸೊ ನಿಮ್ ಪಾಡಿ ನೀವೇನ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಆಲ್ರೆಡಿ ಹೇಳ್ದಂಗೆ ತುಂಬಾ ಜನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಬಿಸಿ ಇದಾರೆ. ನಿಮ್ ಪಾಡಿ ನೀವೇನ್ ಮಾಡಿ, ಎಕ್ಸಾಮಿಗೆ ಏನಿದೆಯಲ್ಲ ಅದನ್ನ ಓದ್ಕೊಂಡೋಗಿ, ನಿಮ್ದು ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗತ್ತೆ. ನಿಂದು ಅವನೇನ್ ಓದ್ತಾ ಇದ್ದಾನೆ, ಇವನೇನ್ ಓದ್ತಾ ಇದ್ದಾನೆ, ಅವ್ರೇನ್ ಮಾಡ್ತಾ ಇದಾರೆ ಅಂತೇಳಿ ತಲೆಗೆ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಇನ್ನೊಬ್ರು ಬದುಕನ್ನ ಇಳಕ್ ನೋಡೋದನ್ನ ಬಿಟ್ಟಾಗ್ಲೇನೆ ನಮ್ ಬದುಕು ನಮಗ್ ಕಾಣೋದಕ್ ಸಾಧ್ಯ. ಗೊತ್ತಾಯ್ತಲ್ಲ? ಸೊ ಹಾಗಾಗಿ ಇನ್ನೊಬ್ರು ಏನ್ ಮಾಡ್ತಾ ಇದಾರೆ, ಏನ್ ಓದ್ತಾ ಇದಾರೆ, ಏನ್ ಕೆಲ್ಸದಲ್ಲಿದ್ದಾರೆ ಅವೆಲ್ಲ ತಲೆಗೆ ಹಾಕ್ಬೇಡಿ. ನಿಮಗೆ 100 ಪೋಸ್ಟ್ ಕಾಲ್ಫಾರ್ಮ್ ಆಗಿದ್ರು ನಿಮಗೆ ಬೇಕಾದ್ರೆ ಒಂದೇ ಪೋಸ್ಟ್, ಆ ಒಂದು ಪೋಸ್ಟಿಗೆ ನೀವು ತಯಾರಿನ ನಡೆಸಿ, ನಿಮ್ದು ಆಟೋಮೆಟಿಕ್ ಆಗಿ ಜಾಬ್ ಆಗೇ ಆಗತ್ತೆ. ಆಗ್ಲಿ ಅಂತ ಅನ್ಕೋಬೇಡಿ, ಆಗಿದೆ ಅಂತ ಯೋಚನೆ ಮಾಡಿ. ಯಾಕಂದ್ರೆ ಅಸ್ತು ದೇವತೆಗಳು ಯಾವಾಗ ಅಸ್ತು ಅಂತಿರ್ತಾರೆ ಅಂತ ಹೇಳಕ್ ಬರೋದಿಲ್ಲ. ಸೊ ನೀವು ಅನ್ಕೋತಾ ಇರೋದೇ ಯಾವ ನಿಜ ಆಗತ್ತೆ ಹೇಳಕ್ ಬರಲ್ಲ. ರೀಸೆಂಟ್ ಆಗಿ 3 ಕಾಮಿಡಿ ಇನ್ಸಿಡೆಂಟ್ಸ್ ಅನ್ನ ಹೇಳ್ತೀನಿ. ಆಕ್ಚುಲಿ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ. ರೀಸೆಂಟ್ ಜಸ್ಟ್ 2 ವೀಕ್ಸ್ ಬೇಕು ನನ್ನ ಹತ್ರ ಒಂದು ಬೆಲ್ಟ್ ಇತ್ತು, 9 ವರ್ಷದಿಂದ ಇತ್ತು. ಪರವಾಗಿಲ್ಲ, 9 ವರ್ಷ ಆದ್ರೂ ಕಳೆದೋಗಿಲ್ವಲ್ಲ ಅಂತ ಅನ್ಕೊಂಡೆ, ಕಳೆದೇ ಹೋಯ್ತು. ಬೈಕು ಜಸ್ಟ್ 6 ಮಂತ್ಸ್ ಬ್ಯಾಕು ತಗೊಂಡ್ 4 ವರ್ಷ ಆದ್ರೂ ಪಂಚರ್ ಆಗಿಲ್ಲ, ಪರವಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ 2 ವೀಕ್ಸ್ ಅಲ್ಲೇ ಪಂಚರ್ ಆಗ್ಬಿಟ್ಟಿತ್ತು. ಇನ್ನ ಕಾರು ಪಂಚರ್ ಆದ್ರೆ ಹೆಂಗಿರುತ್ತೆ ಒಂದ್ಸರಿ ನೋಡ್ಬೇಕಿತ್ತಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡಿದೆ, ಟೈರೇ ಒಳಗೋಗಿತ್ತು. ಅಂದ್ರೆ ಇದು ನಾನು ಹಂಗೆ ಅನ್ಕೊಂಡಿದ್ದೆ ಆಗತ್ತೆ ಅನ್ನೋ ಅರ್ಥಕ್ಕೆ ನಾ ಹೇಳ್ತಾ ಇಲ್ಲ. ಜಸ್ಟ್ ಯಾವಾಗ ನಾವ್ ಅನ್ಕೊಂಡು ನಿಜ ಆಗತ್ತೆ ಅಂತ ಹೇಳಕ್ ಬರೋದಿಲ್ಲ. ಸೊ ನೀವ್ ಯಾವ ಎಕ್ಸಾಮ್ ಬರೀತಾ ಇರ್ತೀರಾ, ಜಸ್ಟ್ ನನ್ಗೆ ಆಗಿದೆ 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 ಅಂತ ತಲೆಯಲ್ಲಿ ಇಟ್ಕೊಂಡಿರಿ, ಅದನ್ನ ಯೋಚನೆ ಮಾಡ್ತಾರೆ. ಇನ್ನೊಂದು, ನೀವು ಜನರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಸರಿನಾ, ಅದನ್ನ ನೀವು ಜನ ಕೊಡಕ್ ರೆಡಿ ಇರಬೇಕು. ಇನ್ನೊಬ್ರು ನನಗೆ ಹೊಗಳಬೇಕು ಅಥವಾ ಇನ್ನೊಬ್ರು ನನಗೆ ಒಳ್ಳೇದ್ ಮಾಡ್ಬೇಕು, ಇನ್ನೊಬ್ರಿಂದ ನನಗೆ ಒಳ್ಳೇದಾಗ್ತಾ ಇರ್ಲಿ ಅಂತ ನೀವು ಅನ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಅದನ್ನ ಕೊಡಕ್ ರೆಡಿ ಇರಬೇಕು. ಇನ್ನೊಬ್ರು ನೀವು ಎಲ್ಲಾರ್ಗು ಬೈಕೊಂಡು ಅವ್ನು ಹಿಂಗೆ ಇವ್ನು ಹಿಂಗೆ ಅಂತ ಹೇಳಿ ಬೈಕೊಂಡು ಇತ್ಕೊಂಡು ಇನ್ನೊಬ್ರು ನನ್ನ ಬಗ್ಗೆ ಒಳ್ಳೇದ್ ಮಾತಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅದು ಆಗೋದಿಲ್ಲ. ಗೊತ್ತಾಯ್ತಲ್ಲ? ಸೊ ಒಳ್ಳೇದ್ ಮಾಡಿ, ಒಳ್ಳೇದೇ ಬಯಸಿ, ನಿಮ್ಗೂ ಸಹ ಒಳ್ಳೇದೇ ಆಗತ್ತೆ. ಇದು ನನ್ನ ಒಂದು ಚಿಕ್ಕ ಸಜೆಷನ್ಸು. ಇಷ್ಟು ತಲೆಯಲ್ಲಿ ಇಟ್ಕೊಂಡು ಬರ್ತಾ ಇರ್ತಕ್ಕಂಥ ಎಕ್ಸಾಮ್ಸ್ ಯಾವ್ದಿದಾವೆ ಎಲ್ಲಾನು ಬರೀರಿ, ಎಲ್ಲ ನಿಮಗೆ ಒಳ್ಳೇದೇ ಆಗತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಸೈನ್ಸ್ ನ ಓದ್ತಾ ಇದ್ರೆ RK ಸೈನ್ಸ್ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ಕ್ಲಾಸಸ್ ಬೇಕಿದ್ದವರು RK ಸೈನ್ಸ್ ಆಪ್ ನ ಅಲ್ಲಿ ಕೋರ್ಸ್ ಪರ್ಚೇಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಂಗೆ ವಾಟ್ಸ್ಆಪ್ ನಂಬರ್ 9113262232 ಇದಕ್ಕೆ ಮೆಸೇಜ್ ಹಾಕಿ, ನಾನು ನಿಮ್ಗೆ ಫರ್ದರ್ ಗೈಡೆನ್ಸ್ ಅನ್ನ ಕೊಡ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿರಿ. ಥ್ಯಾಂಕ್ ಯು.